ಕೃಷಿಯಲ್ಲಿ ಸಿಗುವಂತಹ ಮರದ ತ್ಯಾಜ್ಯಗಳನ್ನು ಅರೆ ಪ್ರಮಾಣದಲ್ಲಿ ಸುಟ್ಟಾಗ ಸಾಕಷ್ಟು ಪೌಷ್ಟಿಕಾಂಶಗಳು ಇರುವುದು ಕಂಡುಬಂದಿರುವುದರಿಂದ ಇಂತಹ ಜೈವಿಕ ಇದ್ದಲು ಅಥವಾ ಬಯೋಚಾರ್ ಅನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಬೆಳೆಗಳಿಗೆ ಗೊಬ್ಬರವಾಗಿ ಉಪಯೋಗಿಸುವುದರಿಂದ ರೈತರು ಹೆಚ್ಚಿನ ಲಾಭವನ್ನು ಹೊಂದಬಹುದು ಎನ್ನುತ್ತಾರೆ ತಜ್ಞರು. ಬನ್ನಿ ಈ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ಈಗ ತಿಳಿದುಕೊಳ್ಳೋಣ. ಕೃಷಿ ಯಶಸ್ವಿಯಾಗಬೇಕಾದರೆ ಫಲವತ್ತಾದ ಭೂಮಿ, ಉತ್ತಮ ಬೀಜ, ಸಾಕಾಗುವಷ್ಟು ನೀರು ಅವಶ್ಯಕ. ಆದರೆ ಸುದೀರ್ಘ ಕಾಲದವರೆಗೆ ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಳ್ಳದೆ ಹೋದಲ್ಲಿ ಕೃಷಿ ಲಾಭದಾಯಕವಾಗಲಾರದು. ಅವೈಜ್ಞಾನಿಕವಾದ ರಾಸಾಯನಿಕ ಗೊಬ್ಬರಗಳ ಬಳಕೆ ಭೂಮಿಯ ಫಲವತ್ತತೆಯನ್ನು ನಾಶಪಡಿಸುತ್ತದೆ, ಅಲ್ಲದೆ ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ. ಇದನ್ನು ಮನಗಂಡ ರೈತ ಬಾಂಧವರು ಸಾವಯವ ಕೃಷಿಯತ್ತ ಮುಖ ಮಾಡಿದ್ದಾರೆ. ಕೃಷಿ ತ್ಯಾಜ್ಯಗಳಾದ ಮರದ ತುಂಡುಗಳು, ತೆಂಗಿನ ಚಿಪ್ಪು, ಅಡಿಕೆ ಚಿಪ್ಪು ಮುಂತಾದ ತೆನೆಯಷ್ಟು ದಪ್ಪ ಗಾತ್ರದ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸುಟ್ಟು ಜೈವಿಕ ಇದ್ದಿಲು ತಯಾರಿಸಿ ಪುಡಿ ಮಾಡಿ ಗಂಜಲ ಇಲ್ಲವೇ ಸಗಣಿಯೊಂದಿಗೆ ಬೆರೆಸಿ ಬೆಳೆಗಳಿಗೆ ನೀಡಿದಲ್ಲಿ ಇಳುವರಿ ವೃದ್ಧಿಸಿಕೊಳ್ಳಬಹುದು. ಅಲ್ಲದೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ನಮಗೆ ಬೇಕೆಂದಾಗ ಇದನ್ನು ತಯಾರಿಸಿಕೊಳ್ಳಬಹುದು. ಕೃಷಿಯಲ್ಲಿ ಅಥವಾ ಯಾವುದೋ ಒಂದು ತೋಟದಲ್ಲಿ ಸಿಗುವಂತ ಪದಾರ್ಥಗಳು, ಯಾವುದು ವುಡ್ಡಿಂದ ಪದಾರ್ಥಗಳು ಅಂದ್ರೆ ಮರದ ತುಂಡುಗಳಾಗಿರ್ಬೋದು, ಅಥವಾ ತೆಂಗಿನ ಸಿಪ್ಪೆ ಆಗ್ಬೋದು, ಅಡಿಕೆ ಸಿಪ್ಪೆ ಆಗ್ಬೋದು, ಯಾವುದೇ ಒಂದು ತ್ಯಾಜ್ಯ ವಸ್ತುಗಳನ್ನ ನಾವು ಅಂದ್ರೆ ಒಂದು ತೆನೆ ಆಕಾರ ಅಂದ್ರೆ ತೆನೆ ಗಾತ್ರದಲ್ಲಿರುವಂತ ತ್ಯಾಜ್ಯ ವಸ್ತುಗಳನ್ನ ನಾವು ಬರ್ನ್ ಮಾಡಿದಾಗ ಅಂದ್ರೆ ಸುಟ್ಟಾಗ ನಾವು ಪೂರ್ತಿ ಪ್ರಮಾಣದಲ್ಲ, ಅರ್ಧ ಪ್ರಮಾಣದಲ್ಲಿ ವೈಜ್ಞಾನಿಕವಾಗಿ ಸುಟ್ಟಾಗ ಸಿಗುವಂತಹ ವಸ್ತುವೇ ನಾವು ಬಯೋಚಾರ್ ಅಂತ ಕರಿತೇವೆ. ಈ ರೀತಿ ತಯಾರು ಮಾಡಿಕೊಂಡು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನಲ್ಲಿ ಪೋಷಕಾಂಶಗಳ ಹಿಡಿದಿಟ್ಕೊಂಡು ಪ್ರಮಾಣ ಆಗ್ಬೋದು, ಅಥವಾ ಮಣ್ಣಿನಲ್ಲಿ ಸಾಕಷ್ಟು ಬದಲಾವಣೆಗಳು ಅಂದ್ರೆ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಬದಲಾವಣೆಗಳು ಸಾಕಷ್ಟು ಆಗಿ ಕೃಷಿಗೆ ಅಥವಾ ತೋಟಗಾರಿಕೆ ಬೆಳೆಗಳಿಗೆ ಅನುಕೂಲ ಆಗ್ತದೆ. ಒಂದು ಕಬ್ಬಿಣದ ಡ್ರಮ್ ಅನ್ನು ಅವಶ್ಯಕತೆಗನುಸಾರ ಕತ್ತರಿಸಿ ಸಿದ್ಧಪಡಿಸಿಕೊಂಡು ತ್ಯಾಜ್ಯಗಳನ್ನು ಪದರ ಪದರವಾಗಿ ತುಂಬಬೇಕು. ನಂತರ ವೈಜ್ಞಾನಿಕವಾಗಿ ಸುಟ್ಟಾಗ ಜೈವಿಕ ಇದ್ದಿಲು ಸಿದ್ಧಗೊಳ್ಳುತ್ತದೆ. ಯಾವ್ದಾದ್ರು ಒಂದು ತಗಡು ಅಂದ್ರೆ ಡ್ರಮ್, ಕಬ್ಬಿಣದ ಒಂದು ಡ್ರಮ್, ಮಾಮೂಲಿ ಈಗ ನಿಮಗೆ ಆಯಿಲ್ ಅಥವಾ ಯಾವುದೋ ಒಂದು ಸಿಗುವಂತ ಸ್ಥಳೀಯವಾಗಿ ಸಿಗುವಂತ ಡ್ರಮ್ ನ ಒಂದು ತಗೊಂಡು ಇಲ್ಲಿ ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇರುವಂತೆ ಮೇಲ್ಭಾಗದಲ್ಲಿ ನಾವು ಕತ್ತರಿಸ್ತಾ ಇರ್ತೀವಿ. ಅಂದ್ರೆ ಮೇಲ್ಭಾಗದಲ್ಲಿ ಇರುವಂತಹ ಮುಚ್ಚಳಿಕೆ ಏನಿರುತ್ತೆ ಅದನ್ನ ನಾವು ಕಟ್ ಮಾಡಿ ತೆಗೆದಿರ್ತೇವೆ. ಅದೇ ರೀತಿ ಕೆಳಭಾಗದಲ್ಲಿ ಏನ್ ಮಾಡ್ತೀವಿ ನಾವು ರಂಧ್ರಗಳನ್ನ ನಾವು ಈ ರೀತಿ ಒಂದು ಸೂರ್ಯನ ಆಕಾರದಲ್ಲಿ ರಂಧ್ರಗಳನ್ನ ಮಾಡ್ಕೋಬೇಕಾಗ್ತದೆ. ಇದು ಒಂದು ಡ್ರಮ್ ತಯಾರಿ ಆಯ್ತು. ಡ್ರಮ್ ತಯಾರಿ ನಂತರ ಇದಕ್ಕೆ ಮೇಲೆ ಚಿಮ್ನಿಗೆ ಏನ್ ಮಾಡಿರ್ತೀವಿ ಅಂದ್ರೆ ನಾವು ಅರ್ಧ ಮೊದಲೇ ತೆಗೆದಿರುವಂತ ಮುಚ್ಚಳಕ್ಕೆ ಯಾವ್ದಾದ್ರು ಒಂದು ತಗಡು, ಒಂದು 3 ಅಡಿ ತಗಡಲ್ಲಿ ನಾವು ಏನ್ ಮಾಡ್ಬೇಕು, ಒಂದು ಚಿಮ್ನಿ ಆಕಾರದಲ್ಲಿ, ಈಗ ನೋಡ್ತಾ ಇರ್ತೀರಿ ಇಲ್ಲಿ ಚಿಮ್ನಿ ಆಕಾರದಲ್ಲಿ ಕತ್ತರಿಸ್ಕೊಂಡು ನಾವು ಒಂದು ವೆಲ್ಡ್ ಮಾಡಿಸ್ಕೊಂಡ್ರೆ ನಮ್ಗೆ ಇದು ಒಂದು ಬಯೋಚಾರ್ ತಯಾರು ಮಾಡುವಂತ ಒಂದು ಡ್ರಮ್ ಅಥವಾ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ನಾವೇನ್ ಕಳಿತೀವಿ ಅದನ್ನ ನಮ್ಗೆ ತಯಾರಾಗ್ತದೆ. ಮತ್ತೆ ಕೃಷಿ ವಸ್ತುಗಳು ಯಾವೆಲ್ಲ ಅಂತ ಹೇಳಿದೆ, ನಮ್ಗೆ ಮೊದಲೇ ಹೇಳಿದೆ, ನಮ್ಗೆ ನಮ್ಮಲ್ಲಿ ಏನು ಸಿಗುವಂತ ಲಭ್ಯ ಇರುವಂತ ಕೃಷಿ ತ್ಯಾಜ್ಯಗಳು, ಅದರಲ್ಲಿ ನಮ್ಗೆ ಜೋಳದ ಒಂದು ತೆನೆ ಆ ಸೈಜ್ ಇರುವಂತ ವಸ್ತುಗಳು, ಯಾವ್ದಾದ್ರೂ ವಸ್ತು ಆಗ್ಬೋದು, ಮರದ ವಸ್ತುಗಳಾಗಿರ್ಬೋದು, ಅವನ್ನೆಲ್ಲ ನಾವೇನ್ ಮಾಡ್ಬೇಕು, ಈ ರೀತಿ ಲೇಯರ್ ಬೈ ಲೇಯರ್ ಅಂದ್ರೆ ಈಗ ತುಂಬಿಸ್ಬೇಕಾಗ್ತದೆ. ಅಪ್ ಟು ಮೇಲೆ ತನಕ ಕ್ಲೀನ್ ಆಗಿ ತುಂಬಿಸಿ ಅದನ್ನ ತುಂಬಿಸ್ಬೇಕಾದ್ರೆ ಒಂದು ಜಾಗೃತಿ ಏನ್ ವಹಿಸ್ಬೇಕಪ್ಪ ಅಂತ ಹೇಳಿದ್ರೆ, ಈ ಡ್ರಮ್ ಇಡುವಾಗ ನಾವು 3 ಇಟಿಕೆ ಅಥವಾ 4 ಇಟಿಕೆ ಯಾವ್ದಾದ್ರು ಒಂದು ವಸ್ತುಗಳು ಅಂದ್ರೆ ಒಂದು ಅರ್ಧ ಅಡಿ ಭೂಮಿ ಮೇಲಿಂದ ಮೇಲ್ಗಡೆ ಇರುವಂತೆ ನೋಡ್ಕೋಬೇಕು. ಅಂದ್ರೆ ಡ್ರಮ್ ನ ಇಡುವಂತದ್ದು ಸ್ಥಳವಾಗಿ ಅಂದ್ರೆ ಕ್ಲೀನ್ ಆಗಿ ಲೆವೆಲ್ ಇರುವಂತ ಕಡೆ. ಇಟ್ಟ ನಂತರ ಇದನ್ನೆಲ್ಲ ಕೃಷಿ ತ್ಯಾಜ್ಯಗಳೆಲ್ಲ ತುಂಬಿಸಿ ನಂತರ ಈ ಚಿಮ್ನಿಗೆ 2 ರಾಡ್ ಅಥವಾ ಒಂದು ತಗಡನ್ನು ಇಟ್ಬಿಟ್ಟು ಅಂದ್ರೆ ಗಾಳಿ ಓಡಾಡ್ಲಿಕ್ಕೆ ನಂತರ ಮೇಲ್ಗಡೆಯಿಂದ ನಾವು ಸುಡಬೇಕಾಗ್ತದೆ. ಮೇಲ್ಗಡೆಯಿಂದ ಸುಟ್ಟಾಗ ನಮ್ಗೆ ಕೆಳಗಡೆ ಕ್ಲೀನ್ ಆಗಿ ಗೊತ್ತಾಗ್ತದೆ. ಅಂದ್ರೆ ಒಂದು 20 ನಿಮಿಷ ಅಥವಾ 40 ನಿಮಿಷ ನಂತರ ಏನಾಗ್ತದೆ, ಈ ಬಯೋಚಾರ್ ತಯಾರಾಗ್ತದೆ. ಬಯೋಚಾರ್ ತಯಾರಾಗಿದ್ದ ನಂತರ ಏನ್ ಮಾಡ್ಬೇಕು, ನಾವು ಬಯೋಚಾರ್ನ ಎಲ್ಲ ಡ್ರಮ್ ಇಂದ ತೆಗೆದು ನಂತರ ಎಲ್ಲ ಯಾವ್ದೋ ಒಂದು ಚೀಲಕ್ಕೂ ಅಥವಾ ಏನಾದ್ರು ಒಂದು ಪ್ಲಾಸ್ಟಿಕ್ ಹಾಳೆಗೆ ಹಾಕಿ ಅದನ್ನ ಪೌಡರ್ ಮಾಡ್ಕೋಬೇಕು. ಈಗ ನೋಡಿರ್ತೀರಿ, ಈಗ ಬಯೋಚಾರ್ ಈಗ ನಾವೇನ್ ತಯಾರು ಮಾಡಿದೀವಿ, ಈಗ ಇದರಲ್ಲಿ ಯಾವ್ದು ತೆಂಗಿನ ಮೊಟ್ಟೆಯಲ್ಲಿ ತಯಾರು ಮಾಡಿದ್ವಿ. ತಯಾರು ಮಾಡಿರುವಂತ ವಸ್ತುವನ್ನ ನಾವೇನ್ ಮಾಡಿದ್ವಿ, ಚೀಲದಿಂದ ತೆಗೆದು ಇಲ್ಲಿ ಚೀಲದ ಮೇಲೆ ಹಾಕಿ ಯಾವ್ದಾದ್ರು ಒಂದು ಆರೇನೋ ಅಥವಾ ಏನಾದ್ರು ಒಂದು ಕೋಲ ಯಾವ್ದಾದ್ರು ತಕೊಂಡು ಅದನ್ನ ಚೆನ್ನಾಗಿ ಪುಡಿ ಮಾಡಬೇಕು. ಇಲ್ಲಿ ಪುಡಿ ಮಾಡಿರುವಂತ ವಸ್ತುನ ನೋಡಿದಿರಿ. ಈ ಪುಡಿ ಮಾಡಿದ ನಂತರ ಈಗ ಏನಾಗುತ್ತೆ, ಇದು ಬಯೋಚಾರ್ ತಯಾರಾಯಿತು. ಗಂಜಲ ಇಲ್ಲವೇ ಸಗಣಿಯೊಂದಿಗೆ ಸಂಸ್ಕರಿಸಿದ ಜೈವಿಕ ಇದ್ದಿಲನ್ನು ಮಣ್ಣಿಗೆ ಬೆರೆಸುವುದರಿಂದ ಮಣ್ಣಿನ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ಗುಣಧರ್ಮ ವೃದ್ಧಿಸುತ್ತದೆ. ಇದರಿಂದ ಮಣ್ಣು ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ವೃದ್ಧಿಸುತ್ತದೆ.
ಸೊ ಬಯೋಚಾರ್ ತಯಾರಾಗಿದ ನಂತರ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇದನ್ನ ಎನ್ರಿಚ್ ಮಾಡಬೇಕು. ಎನ್ರಿಚ್ ಮಾಡುವಂಥದ್ದು ಯಾವ ರೀತಿ ಅಂದ್ರೆ ಕೃಷಿಗೆ ಬಳಕೆ ಮಾಡೋ ಮುಂಚೆ ನಾವೇನ್ ಮಾಡಬೇಕು, ಸಗಣಿ ಅಥವಾ ಗಂಜನ ನೀರು ಏನಿರುತ್ತೋ ಸೊ ಅದನ್ನ ನಾವು ಚೆನ್ನಾಗಿ ಕಲಿಸಬೇಕು. ಎಷ್ಟು ಪ್ರಮಾಣದಲ್ಲಿ ಕಲಿಸಬೇಕಪ್ಪ ಅಂತ ಹೇಳಿದ್ರೆ ಈಗ ಒಂದು ಉದಾಹರಣೆಗೆ ನಿಮಗೆ ಬಯೋಚಾರಿಗೆ ಒಂದು 50 kg ಒಂದು ತಯಾರಾಗಿದೆ ಅನ್ಕೊಳ್ಳಿ. ಸೊ 50 kgಗೆ 50 ಲೀಟರ್ ನೀರು. ಸೊ 50 ಲೀಟರ್ ನೀರಿಗೆ ಒಂದು 5 kg ಸಗಣಿ ನೀರನ್ನ ಚೆನ್ನಾಗಿ ಕಲಸಿ ಸೊ ಎರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇಲ್ಲಿ ನೋಡಿದ್ದೀರಿ ನೀವು ಮಿಶ್ರಣ ಮಾಡಿರುವಂತ ಪದಾರ್ಥ ಈಗ ಯಾವ ರೀತಿ ಮಿಶ್ರಣ ಮಾಡ್ತಾ ಇದೀವಿ ಅಂತೇಳಿ. ಸೊ ಮಿಶ್ರಣ ಮಾಡಿದ ನಂತರ ಸೊ ನೀವು ಒಂದು 2-3 ಗಂಟೆ ಅಷ್ಟು ಒಣಗಿಸಿ ನಂತರ ನೀವು ನೇರವಾಗಿ ಯಾವುದೇ ಬೆಳೆಗೆ ನೀವು ಹಾಕ್ಬೋದು. ಸೊ ಈಗ ನಮ್ಮ ಒಂದು ಸಂಶೋಧನೆಗಳ ಮುಖಾಂತರ ಏನಪ್ಪಾ ಅಂತ ಹೇಳಿದ್ರೆ 6 ಟನ್ 1 ಹೆಕ್ಟೇರ್ ಪ್ರದೇಶಕ್ಕೆ 6 ಟನ್ ಅಂದ್ರೆ ನೀವು ತರಕಾರಿ ಬೆಳೆ ಬೆಳೀತಾ ಇದ್ರೆ 6 ಟನ್ ಅಷ್ಟು ನೀವು ಅದನ್ನ ಬಯೋಚಾರ್ನ ಕೊಡಬಹುದು. ಸೊ ಅದೇ ರೀತಿ ಯಾವ್ದಾದ್ರು ಮಾವಿನ ಗಿಡಗಳಾಗ್ಬೋದು ಅಥವಾ ತೋಟದ ಬೆಳೆಗಳಾಗ್ಬೋದು ಒಂದು 2-3 kg ಅಥವಾ ಒಂದು 5 kg ಅಷ್ಟು ನೀವು ಸೊ ನಾವು ಗೊಬ್ಬರಗಳ ಯಾವ ರೀತಿ ನಾವು ಶಿಫಾರಸು ಮಾಡ್ತೀವಿ ವೃತ್ತ ಆಕಾರದಲ್ಲಿ ಅದೇ ಆಕಾರದಲ್ಲಿ ನೀವು ಈ ಬಯೋಚಾರ್ನ ಕೊಡಬಹುದು. ಜೈವಿಕ ಇದ್ದಿಲ ಬಳಕೆಯಿಂದ ಬೆಳೆಗಳಿಗೆ ಸಾರಜನಕ, ಪೊಟ್ಯಾಷ್ ಮತ್ತು ಸಾಕಷ್ಟು ಲಘು ಪೋಷಕಾಂಶಗಳು ದೊರೆಯುತ್ತವೆ. ಸೊ ಬಯೋಚಾರ್ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಸೊ ನಾನು ನಿಮ್ ಮೊದಲೇ ಹೇಳ್ದಂಗೆ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳನ್ನ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ವಿ. ಅಂದ್ರೆ ಒಳ್ಳೆ ಉತ್ತಮ ಫಲಿತಾಂಶ ಬರುತ್ತೆ ಅಂತ ಹೇಳಿದೆ. ಸೊ ಯಾವ ರೀತಿ ಭೌತಿಕ ಗುಣಗಳು ಬರ್ತಾವೆ ಅಂತ ಹೇಳಿದ್ರೆ ಈಗ ನೀರಿನಲ್ಲಿ ಈಗ ಬೇಸಿಗೆ ಅಭಾವ ಆಗಿರ್ಬೋದು ಅಥವಾ ಮಣ್ಣಿನಲ್ಲಿ ನೀರನ್ನ ಹಿಡಿದಿಳ್ಕುವ ಸಾಮರ್ಥ್ಯ ಕಡಿಮೆ ಆಗಿರ್ತದೆ ಅನ್ಕೊಳ್ಳಿ. ಈ ಬಯೋಚಾರ್ ಏನಾದರೂ ಹಾಕೋದ್ರಿಂದ ಇದರಲ್ಲಿ ಸಾವಿರಾರು ಸಣ್ಣ ಸಣ್ಣ ರಂಧ್ರಗಳು ಇರೋದ್ರಿಂದ ಸೊ ಇದರಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಪ್ರಮಾಣ ಕೂಡ ಹೆಚ್ಚಿಗೆ ಆಗ್ತದೆ. ಇದರಲ್ಲಿ ನಮ್ಗೇನಾಗ್ತದೆ, ನೀರು ಪೋಲಾಗುವಂತ ಅದನ್ನೆಲ್ಲನೂ ನಾವು ತಡೆಗಟ್ಟಬಹುದು. ಸೊ ನಂತರ ಮಣ್ಣಿನ ರಚನೆ ಕೂಡ ಚೆನ್ನಾಗಿ ಆಗಿರುವಂತದ್ದು ಕಂಡು ಬಂದಿರುತ್ತದೆ. ಇದು ಭೌತಿಕ ಗುಣಧರ್ಮಗಳಿಂದ ಆಗಿರಬಹುದು ಅಥವಾ ಮಣ್ಣಿನ ಬಣ್ಣ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಒಳ್ಳೆ ಬಣ್ಣ ಬರುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಪ್ರತಿ 100 kg ತ್ಯಾಜ್ಯವನ್ನು ಸುಟ್ಟಾಗ ಸುಮಾರು 30 kgಯಷ್ಟು ಜೈವಿಕ ಇದ್ದಿಲು ಲಭಿಸುತ್ತದೆ. ತೋಟಗಾರಿಕಾ ಬೆಳೆಗಳಿಗೆ ಪ್ರತಿ ಗಿಡಕ್ಕೆ 50 ಗ್ರಾಂ ನೀಡಿದರೆ ಬಹುವಾರ್ಷಿಕ ಬೆಳೆಗಳಲ್ಲಿ ಮರದ ವಯಸ್ಸಿಗೆ ತಕ್ಕಂತೆ ಪ್ರಮಾಣವನ್ನು ಹೆಚ್ಚಿಸಬೇಕಾಗುತ್ತದೆ. ಈ ಒಂದು ಡ್ರಮ್ನಲ್ಲಿ ನಾವು ನಮಗೆ ಎಷ್ಟು ಕೆಜಿ ನಮಗೆ ಸಿಗ್ತದೆ ಅಂತೇಳಿ ಇದರಲ್ಲಿ ನಾವು ಏನೆಲ್ಲ ತ್ಯಾಜ್ಯ ವಸ್ತುಗಳಾಗ್ತೀವಿ. ಈಗ ನಾವೇನಾದ್ರೂ ಉದಾಹರಣೆಗೆ ತೆಂಗಿನ ಸಿಪ್ಪೆ ಈ ತರದ್ ಹಾಕಿದಾಗ ನಮಗೆ ಒಂದು 30 kg ಒಂದು 25 kg ಅಷ್ಟು ಬಯೋಚಾರ್ನ ತಯಾರು ಮಾಡ್ಕೋಬಹುದು. ಇಲ್ಲಪ್ಪ ಅಂತ ಹೇಳಿದ್ರೆ ನಮ್ಗೆ ಯಾವ್ದಾದ್ರು ಜಾಲಿ ಆಗ್ಬೋದು ಅಥವಾ ಯಾವ್ದಾದ್ರು ಒಂದು ಕಟ್ಟಿಗೆ ಇರುವಂತದ್ದು ದಪ್ಪ ಚೆನ್ನಾಗಿರುವಂತ ಮರದ ಪೀಸುಗಳಾಗಿರ್ಬೋದು ಈ ತರದ್ ಹಾಕಿದಾಗ ನಮ್ಗೆ ಬಯೋಚಾರ್ ಸೊ ರಿಕವರಿ ಅಂತ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಜೈವಿಕ ಇದ್ದಲನ್ನು ನಾವು ಒಂದು ಶೇಕಡ 30-40% ಅಷ್ಟು ತಯಾರು ಮಾಡ್ಬೋದು. ಅಂದ್ರೆ ಈಗ ಸಪೋಸ್ ಈಗ ನೀವು ಎಷ್ಟು ಕೆಜಿ 100 kg ಹಾಕಿದಾಗ ನಮ್ಗೆ ಒಂದು 30-40 kg ಅಷ್ಟು ಬಯೋಚಾರ್ ತಯಾರಿ ಆಗ್ತದೆ. ಸೊ ಈ ಬಯೋಚಾರ್ ತಯಾರಿ ಜೊತೆಗೆ ಅಂದ್ರೆ 30 kg ಅಂದ್ರೆ ನಾವು ಡ್ರೈ ಅಂತ ಏನ್ ಹೇಳ್ತೀವಿ, ಡ್ರೈ ವೇಟ್ ಅಂತ ಏನ್ ಹೇಳ್ತೀವಿ ಅದನ್ನ 30 kg. ಸೊ ಪುನಃ ನಂತರ ನೀವೇನ್ ಮಾಡ್ತೀರಿ, ಸಗಣಿ ನೀರನ್ನ 30 kg ಸೇರಿಸಿದಾಗ ನಮ್ಗೆ ಒಟ್ಟು 60 kg ಅಷ್ಟು ಈ ಒಂದು ಗೊಬ್ಬರ ಸಿಗ್ತದೆ. ಸೊ ಇದರಲ್ಲಿ ನಮಗೆ ಸಾಕಷ್ಟು ಉಪಯೋಗಗಳಿದೆ. ಅಂದ್ರೆ ನಿಮ್ಗೆ ಮೊದಲೇ ಹೇಳ್ದೆ ನಾನು ನಿಮಗೆ ಸಾಕಷ್ಟು ಉಪಯೋಗಗಳಿದಾವೆ ಅಂತೇಳಿ. ಇದನ್ನ ಯಾವ ರೀತಿ ಬಳಕೆ ಮಾಡಬಹುದು ಅಂತೇಳಿ ಈ ತರ ಕಲಿಸಿದ ಮೇಲೆ ಈಗ ಸಪೋಸ್ ಯಾವ್ದಾದ್ರು ಒಂದು ತರಕಾರಿ ಬೆಳೆ ಬೆಳೆದಾಗ ಅಥವಾ ಯಾವ್ದಾದ್ರು ರೋಸು ಅಥವಾ ಏನಾದ್ರೂ ಒಂದು ತೋಟಗಾರಿಕೆ ಬೆಳೆ ಬೆಳೆದಾಗ ಒಂದು ಗಿಡಕ್ಕೆ ಒಂದು 50 ಗ್ರಾಮಿಂದ 100 ಗ್ರಾಮ್ ಅಷ್ಟು ಸಿಗೋ ರೀತಿಯಲ್ಲಿ ಒಂದು ಗಿಡದ ತರಕಾರಿ ಬೆಳೆಗಳಾದಾಗ ಅಥವಾ ಒಂದು ಬಹುವಾರ್ಷಿಕ ಬೆಳೆಗಳಾದಾಗ ಒಂದು 2-3 kg ಅಥವಾ 4 kg ಅಂದ್ರೆ ಮರದ ವಯಸ್ಸಿನ ಅನುಸಾರ ಆಗಿ ನಾವು ಸೊ ಈ ಡೋಸೇಜ್ ನಾವು ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಾ ಇರಬಹುದು. ಈ ರೀತಿ ಕೊಡೋದ್ರಿಂದ ನಿಮಗೆ ಸಾಕಷ್ಟು ನಾನು ನಿಮ್ಗೆ ಹೇಳ್ದಂಗೆ ಸಾಕಷ್ಟು ಉಪಯೋಗಗಳಾಗ್ತವೆ. ಜೈವಿಕ ಇದ್ದಿಲು ಬಳಕೆಯಿಂದ ಕಳೆಯ ಪ್ರಮಾಣವೂ ತಗ್ಗುತ್ತದೆ. ಜೌಗು ಅಥವಾ ಸವಳು ಭೂಮಿಯ ರಸಸಾರ ತಟಸ್ಥಗೊಳಿಸಲು ಇದು ಲಾಭದಾಯಕವೆನಿಸಿದೆ. ಸುಮಾರು ನೀವು ನೋಡಿರ್ತೀರಿ, ಈಗ ತಾರಸಿ ತೋಟ ಅಂತ ಹೇಳಿರ್ತೀರಿ, ಇವಕ್ಕೆಲ್ಲ ಬೇರೆ ನಾವು ಯಾವುದೇ ಆದ್ರೂ ಒಂದು ಕೊಟ್ಟಿಗೆ ಗೊಬ್ಬರ ಅಥವಾ ಒಂದು ಏನು ಫಾರ್ಮ್ಯಾಡ್ ಮೆನ್ಯೂರ್ ಅಂತ ಏನ್ ಹೇಳ್ತೀವಿ, ಸೊ ಇದನ್ನು ಉಪಯೋಗ ಮಾಡಿದಾಗ ಸಾಕಷ್ಟು ಕಳೆ ಬರ್ತವೆ ಅಂತೇಳಿ ಸುಮಾರು ಇರ್ತಾವೆ, ಗೊಂದಲಗಳಿರ್ತವೆ. ಈ ಬಯೋಚಾರ್ ನಾವು ಉಪಯೋಗಿಸೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ನಮ್ಗೆ ಏನಂದ್ರೆ ವೀಡ್ ಫ್ರೀ ನಮ್ಗೆ ಒಂದು ಅಷ್ಟು ಕಳೆಗಳನ್ನ ಕಡಿಮೆ ಬರುತ್ತೆ. ಯಾಕಂತ ಹೇಳಿದ್ರೆ ನಾವು ಕಂಪ್ಲೀಟ್ ಬರ್ನ್ ಮಾಡಿರೋದ್ರಿಂದ ಮತ್ತೆ ನಾವು ಸಗಣಿ ನೀರು ಅಂದ್ರೆ ಸಗಣಿ ನೀರಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಈ ಒಂದು ಏನು ಕಳೆ ನಿಯಂತ್ರಣ ಕೂಡ ನಾವು ಮಾಡಬಹುದಾಗ್ತದೆ ಈ ಒಂದು ಬಯೋಚಾರ್ ಉಪಯೋಗದಿಂದ. ಸೊ ಇಷ್ಟನ್ನು ಉಪಯೋಗ ಮಾಡಿ ನಮಗೆ ಒಂದು ಇದ್ರಲ್ಲಿ ಏನಾಗ್ತದೆ, ಈಗ ನಾವು ಸಪೋಸ್ ಈಗ ಸಾವಯವ ಕೃಷಿಗೆ ಹೋದಾಗ ಕೂಡ ಸಾವಯವ ಕೃಷಿ ಕೂಡ ಇದು ಬಹಳ ಮಹತ್ವವನ್ನು ಹೊಂದಿರುತ್ತದೆ. ಕಂಪ್ಲೀಟ್ ಆಗಿ ನೀವು ಬಯೋಚಾರ್ ಅಂದ್ರೆ ಈಗೇನು ನಾವು ನಿಮ್ಗೆ ಸಗಣಿ ನೀರು ತೋರಿಸಿದ್ವಿ ಅದನ್ನು ಕೂಡ ನೀವು ಗಿಡಗಳಿಗೆ ನೇರವಾಗಿ ಆಗ್ಬೋದು, ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ದಂಗೆ. ಇಲ್ಲ ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಅಪ್ರೋಚ್ ಅಂದ್ರೆ ಏನ್ ಹೇಳ್ತೀವಿ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಈ ಬಯೋಚಾರ್ ಅಥವಾ ಸಗಣಿ ನೀರಿನ ಏನ್ ನಾವು ಎನ್ರಿಚ್ಡ್ ಬಯೋಚಾರ್ ಅಂತ ಹೇಳ್ತೀವಿ, ಈ ಬಯೋಚಾರ್ ಜೊತೆಗೆ ಸೊ ಪೋಷಕಾಂಶಗಳು ನಾವು ಎಷ್ಟು ಶಿಫಾರಸ್ ಮಾಡ್ತೀವಿ ಅದನ್ನ ಒಂದು 25% ಅಥವಾ ಒಂದು 50% ಕಡಿಮೆ ಕೊಟ್ಟು ಎರಡನ್ನೂ ಮಿಶ್ರಣ ಮಾಡಿ ಕೊಟ್ಟ ಕೂಡ ರೈತರು ಅಥವಾ ಒಂದು ಇದರ ಒಂದು ಸದುಪಯೋಗವನ್ನು ಪಡ್ಕೋಬಹುದಾಗಿ ನಾನು ತಿಳಿಸ್ತೇನೆ.